ದಕ್ಷಿಣ ಅಮೆರಿಕಾದ ಪೆರುವಿನಲ್ಲಿ ಅವಳಿ ಭೂಕಂಪ. ಪೆರುವಿನ ಜೊನೆತ್ ಪರ್ವತ್ ಪ್ರದೇಶದಲ್ಲಿ ಅವಳಿ ಭೂಕಂಪವಾಗಿದೆ. ದಕ್ಷಿಣ ಅಮೆರಿಕದ ಪೆರುವಿನಲ್ಲಿ ಅವಳಿ ಭೂಕಂಪ. ಪೆರುವಿನ ಜನಿತ್ ಪರ್ವತ್ ಈ ಪ್ರದೇಶದಲ್ಲಿ ಅವಳಿ ಭೂಕಂಪವಾಗಿದೆ. ವಾನ್ಯಾಹೋ ಈ ಒಂದು ಪ್ರಾಂತ್ಯದ ಸಿಖಾಯ ಬಳಿಯೂ ಕೂಡ ಭೂಕಂಪ. 6 ಮಂದಿ ಸಾವು, 30ಕ್ಕೂ ಹೆಚ್ಚು ಜನರಿಗೆ ಗಾಯ. ನೂರಾರು ಮನೆಗಳು ನೆಲಸಮವಾಗಿದ್ದಾವೆ. ಐತಿಹಾಸಿಕ ಚರ್ಚ್ ನೆಲಸಮ ಆಗಿದೆ. 48ಕ್ಕೂ ಹೆಚ್ಚು ಮನೆಗಳು ಧ್ವಂಸ, 18ಕ್ಕೂ ಹೆಚ್ಚು ಕಟ್ಟಡಗಳಿಗೆ ಹಾನಿ. ಚೊಂಗೋಸ್ ಬಹೋದಲ್ಲಿ 200ಕ್ಕೂ ಹೆಚ್ಚು ಜನರ ನಿರಾಶ್ರಿತ ಅವಶೇಷಗಳ ಅಡಿಯಲ್ಲಿ ಸಿಲುಕಂಡು ನರಳಾಡ್ತಾ ಇರುವಂತಹ ಜಾನುವಾರುಗಳು. 5.1 ತೀವ್ರತೆಯ ಭೂಕಂಪ ಇದು ಸಂಭವಿಸಿದೆ. ಇದರ ಬಗ್ಗೆ USGS ಇದು ಮಾಹಿತಿಯನ್ನು ಕೊಟ್ಟಿದೆ. ಪೆರುವಿನಲ್ಲಿ ಆಗಿರುವಂತಹ ಭೂಕಂಪ ಇದು ಅವಳಿ ಭೂಕಂಪ. ದಕ್ಷಿಣ ಅಮೆರಿಕಾದ ಪೆರು ಅಂತಂದ್ರೆ ಅದು ಏನು ಹೇಳ್ತಾರೆ ಅಂದ್ರೆ ಪ್ರವಾಸಿಗರ ತಾಣ ಅದು. ಪೆರುವಿನಲ್ಲಿ ಸಾಕಷ್ಟು ರೀತಿಯ ಪ್ರವಾಸಿಗರು ನೋಡಬೇಕಾಗಿರುವಂತಹ ಸ್ಥಳಗಳಿದ್ದಾವೆ. ಅದರಲ್ಲಿ ಈ ಒಂದು ಚರ್ಚ್ ಕೂಡ ಒಂದಾಗಿತ್ತು. ಆ ಚರ್ಚ್ ತುಂಬಾ ವರ್ಷದ ಹಳೆಯ ಚರ್ಚ್ ಆಗಿದ್ದು ಅದರ ಇತಿಹಾಸ ಕೂಡ ದೊಡ್ಡದಾಗಿತ್ತು. ಪೆರುವಿನಲ್ಲಿರುವಂತಹ ಸಾಕಷ್ಟು ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ಭಾರತದಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ರು. ಈಗ ಅಲ್ಲಿ ಭೂಕಂಪವಾಗಿದೆ. 5.1 ತೀವ್ರತೆಯ ಭೂಕಂಪ. 6 ಮಂದಿ ಸಾವನ್ನಪ್ಪಿದ್ದಾರೆ, 30ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ.